ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಒಡತಿ ಭಾಗ 10. 10 ನಿಮಿಷ ಕ್ಯಾಂಟೀನ್ ಕೌಂಟರ್ ಎದುರು ನಿಂತು ಪಲಾವ್ ಪ್ಲೇಟ್ ಹಿಡಿದು ತಿರುಗಿದ ರಮಣನಿಗೆ ಹೊಸ ಲೆಕ್ಚರರ್ ಸುಬೋಧ್ ರಾಧಾಳಿಗೆ ತಿಂಡಿ ತಿನ್ನಿಸುವುದು ಕಂಡು ಒಂದು ತರಹದ ಅಸಮಾಧಾನವಾಗಿತ್ತು. ಅದಕ್ಕಿಂತಲೂ ಹೆಚ್ಚು ಬೇಜಾರಾಗಿದ್ದು ಅವಳು ಸಹ ನಗುತ್ತಾ ತಿನ್ನುವುದನ್ನು ನೋಡಿದಾಗ. ಪ್ಲೇಟ್ ಹಿಡಿದು ಬೇರೆ ಟೇಬಲ್ಲಿಗೆ ಹೋಗಿ ಕುಳಿತವನು 2 ಚಮಚ ಪಲಾವ್ ಹೊಟ್ಟೆಗಿಳಿಸಿ ಮತ್ತೂ ತಿನ್ನಲಾಗದೆ ಹಾಗೆ ಎದ್ದು ನಡೆದಿದ್ದ. ಅವನು ಅತ್ತ ಹೋಗಿದ್ದೇ ರಾಧಾಳು ಎದ್ದು ನಡೆದಿದ್ದಳು. ಅದರ ನಂತರದ ಕ್ಲಾಸುಗಳನ್ನು ಸಹ ನಿರಾಸಕ್ತನಾಗಿ ಮುಗಿಸಿ ಪಾರ್ಕಿಂಗ್ ಜಾಗಕ್ಕೆ ಬರುವಷ್ಟರಲ್ಲಿ ಗೆಳತಿಯರ ಜೊತೆ ಹರಟೆ ಹೊಡೆಯುತ್ತಿದ್ದ ಅನಘ ಜಿಗಿಯುತ್ತಾ ಅವನತ್ತ ಬಂದಿದ್ದಳು. ಮೊದಲೇ ತಲೆ ಬಿಸಿಯಲ್ಲಿದ್ದ ರಮಣ್ ಅನಘಳನ್ನು ಕಂಡಿದ್ದೇ ಮತ್ತಷ್ಟು ಸಿಡಿಮಿಡಿಗೊಂಡಿದ್ದ. ಆಗಲೇ ಅವನ ದೃಷ್ಟಿ ಅದೇ ಕಡೆ ಬರುತ್ತಿದ್ದ ರಾಧಾಳತ್ತ ಬಿದ್ದಿತ್ತು. ತಕ್ಷಣ ಅನಘಳೊಂದಿಗೆ ಅವನ ನಡವಳಿಕೆಯೇ ಬದಲಾಗಿ ಹೋಗಿತ್ತು. ಅವಳೊಂದಿಗೆ ನಗುತ್ತಾ ಮಾತನಾಡಲು ಶುರು ಮಾಡಿದ್ದ. ರಾಧಾ ಇದನ್ನು ದೂರದಿಂದಲೇ ಗಮನಿಸಿದ್ದಳು. ತಾಳಿ ಕಟ್ಟಿದ ಗಂಡನ ಮೇಲೆ ಪ್ರೀತಿ ಇದ್ದರೂ ಇಲ್ಲದಿದ್ದರೂ ಭಾರತೀಯ ಸ್ತ್ರೀ ಸಹಜ ಅಸೂಯೆ ಅವಳಲ್ಲಿ ಎಡೆಯಾಗಿತ್ತು. ಹೆಣ್ಣು ಏನನ್ನಾದರೂ ಅಷ್ಟೇ ಯಾಕೆ, ತನಗೆ ಮೋಸ ಮಾಡಿದವರನ್ನು ಸಹಿಸಿಕೊಳ್ಳಬಲ್ಲಳು. ಆದರೆ ಕೈ ಹಿಡಿದ ಗಂಡ ಇನ್ನೊಬ್ಬರೊಡನೆ ಲಲ್ಲೆ ಹೊಡೆಯುವುದನ್ನು ಸಹಿಸಿಕೊಳ್ಳುವ ಶಕ್ತಿ ದೇವರು ಇನ್ನೂ ಹೆಣ್ಣಿಗೆ ದಯಪಾಲಿಸಿಲ್ಲ. ರಮಣ್ಣ ಮದುವೆಯಾಗಿದೆ ಅನ್ನುವ ವಿಷಯ ಅನಘಳ ಮೇಲೆ ಯಾವ ಪ್ರಭಾವವನ್ನು ಬೀರಿದಂತಿರಲಿಲ್ಲ. ಅವನು ಅವಳಲ್ಲಿ ತೋರಿದ ಇದೇ ಆಸಕ್ತಿ ಅನಘ ಅವನ ಬಾಳಲ್ಲಿ ಮತ್ತೊಂದಷ್ಟು ಗೋಜಲು ಸೃಷ್ಟಿಸುವ ದಾರಿಯಲ್ಲಿ ನಡೆಯುತ್ತಿದ್ದಾಳೆ ಎಂದು ಅವನಿಗೀಗ ತಿಳಿದಿರಲಿಲ್ಲ. ಅನಘ ಏನೇನೋ ಮಾತನಾಡುತ್ತಿದ್ದರೆ ರಮಣ್ ಹಲ್ಲು ಗಿಂಜಿಕೊಂಡು ನಾಟಕ ಮಾಡುತ್ತಿದ್ದರೂ ಅವನ ಗಮನವೆಲ್ಲ ರಾಧಾಳತ್ತ ಇತ್ತು. ಅವರತ್ತ ಬಂದವಳೇ ಅಹ ಅಹ ಎಂದು ಕೆಮ್ಮಿದಳು. ಆದರೂ ಮಾತಿನಲ್ಲೇ ಮುಳುಗಿದ ಅವರಿಬ್ಬರೂ ಅವಳತ್ತ ತಿರುಗಿಯೂ ನೋಡಿರಲಿಲ್ಲ. ಈಗ ಬುದ್ಧಿಯೆಡೆ ಇದ್ದ ಅಸೂಯೆ ಧಗಧಗ ಹತ್ತಿ ಉರಿದು ಎದೆ ಸುಡಲಾರಂಭಿಸಿತು. ಬಟ್ಟೆಯ ಒಳಗೆ ಸೇರಿ ಹೋಗಿದ್ದ ಮಾಂಗಲ್ಯವನ್ನು ಹೊರಗೆ ಕಾಣುವಂತೆ ಹಾಕಿಕೊಂಡು ಅವನ ತೋಳು ಹಿಡಿದು ಮನೆಗೆ ಹೋಗೋಣ್ವೇನ್ರಿ ಎಂದು ನಾಟಕೀಯವಾಗಿ ಕೇಳಿದಳು. ಅನಘಳನ್ನು ರಮಣ್ಣಿಂದ ದೂರ ಇರಿಸುವ ಪ್ರಯತ್ನದಲ್ಲಿ ತಾನು ಅವನಿಗೆ ಮತ್ತಷ್ಟು ಹತ್ತಿರವಾಗುತ್ತಿದ್ದೇನೆ ಎಂಬ ಸುಳಿವು ಆಕೆಗಿರಲಿಲ್ಲ. ಅವಳ ಹಠಾತ್ ಮರ್ಯಾದೆ ಕೊಟ್ಟ ಕಾರಣ ರಮಣ್ಗೆ ಅರ್ಥವಾಗಿತ್ತು. ಬೇಕೆಂದೇ ಸ್ಟೈಲಾಗಿ ಅನಘಳಿಗೆ ಬಾಯ್ ಮಾಡಿ ಬೈಕತ್ತಿ ಅದರ ಕಣ್ಣಿಗೆ ಕೀ ಚುಚ್ಚಿದಾಗ ರಾಧಾ ಒಂದು ಬದಿಯಲ್ಲಿ ಕಾಲು ಹಾಕಿ ಕುಳಿತು ರಮಣ್ಣ ಭುಜ ಹಿಡಿದಿದ್ದಳು. ಅನಘ ಒಳಗೊಳಗೆ ಕುದ್ದು ಹೋದರೆ ರಮಣ್ ಆಹಾಹಾ ಡೌರಾಣಿ ಎಂದುಕೊಂಡಿದ್ದ. ಮನೆಗೆ ತಲುಪುತ್ತಲೇ ಅತ್ತೆ, ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕಿದ್ದ, ನಮ್ಮ ಕಾಲೇಜಿನಲ್ಲೇ ಲೆಕ್ಚರರ್ ಆಗಿದ್ದಾನೆ ಅನ್ನುತ್ತಲೇ ಬಂದವಳ ಹಿಂದೆಯೇ ಬಂದ ರಮಣ್, ಅಷ್ಟೇ ಯಾಕೆ ಹೇಳ್ತೀಯಾ, ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವನು ತಿನ್ಸಿದ್ದನ್ನೇ ತಿಂತ ಇದೆಯಲ್ಲ, ಅದನ್ನು ಹೇಳೋದಿಲ್ವೋ, ಮದುವೆ ಆಗಿರೋ ಹೆಣ್ಮಕ್ಳು ನಡ್ಕೊಳ್ಳೋ ರೀತಿನ ಅದು ಎಂದು ವ್ಯಂಗ್ಯವಾಗಿ ಮಾತನಾಡಿದ. ನೀವು ಹಲ್ಕಿಸ್ಕೊಂಡು ಆ ಹುಡುಗಿ ಹತ್ರ ಮಾತಾಡಿದ್ರಲ್ಲ, ಅದು ಪರವಾಗಿಲ್ವೋ ಅಂತ ರಾಧಾ ಕೂಡ ಸುಮ್ಮನೆ ಬಿಡಲಿಲ್ಲ. ಹೀಗೆಯೇ ಬಿಟ್ಟರೆ ಇದನ್ನೇ ದೊಡ್ಡ ಜಗಳ ಮಾಡುತ್ತಾರೆ ಎಂದು ಅರುಂಧತಿ, ಹೌದೇನೆ, ಚೈಲ್ಡ್ಹುಡ್ ಫ್ರೆಂಡ್ ಅಂದ ಮಾತ್ರಕ್ಕೆ ಮದುವೆಯಾಗಿರೋ ಹೆಣ್ಣು ಅನ್ನೋದನ್ನು ಮರೆತು ಅದ್ಯಾರೋ ತಿನ್ನಿಸಿದ್ದು ತಿಂತಿದ್ಯಾ ಅಂದಾಗ ಇವರ ತಪ್ಪು ತಿಳುವಳಿಕೆ ದೂರ ಮಾಡಬೇಕೆಂದು ರಾಧಾ ಅಲ್ಲಿ ನಿಜವಾಗಿಯೂ ನಡೆದ ಘಟನೆ ಬಗ್ಗೆ ಹೇಳಿದಳು. ನೀವು ಕೌಂಟರ್ ಕಡೆ ಹೋಗ್ತಿದ್ದಂಗೆ ಯಾವುದೋ ಹುಡುಗ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಟೇಬಲ್ ಮೇಲೆ ಒಂದು ಚೀಟಿ ಇಟ್ಟು ಹೋದ. ನನಗೆ ಆ ಹುಡುಗನ ಮುಖ ನೋಡೋಕ್ಕೂ ಆಗಲಿಲ್ಲ ಅಂದಾಗ, ಏನಿತ್ತು ಅದರಲ್ಲಿ ಅಂತ ರಮಣ್ ಅರುಂಧತಿ ಇಬ್ಬರು ಕುತೂಹಲದಿಂದ ಒಟ್ಟಿಗೆ ಕೇಳಿದ್ದರು. ತನ್ನ ಬ್ಯಾಗಿನಲ್ಲಿದ್ದ ಚೀಟಿ ತೆಗೆದು ಅವರೆದುರು ಇಟ್ಟಿದ್ದಳು. ಅದರಲ್ಲಿದ್ದದ್ದು, ಕ್ಲೋಸ್ ಆಗಿ ಇರೋರ ಥರ ನಡೆದುಕೊಳ್ಳದೆ ಇದ್ರೆ ನಿನ್ನ ಚಿಕ್ಕಪ್ಪನ ಮಗಳು ಮನೆಗೆ ತಲುಪೋದು ಬೇರೆ ಥರ, ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಇತ್ತು. ರಾಧಾ, ನನಗೆ ಇದು ಯಾರೋ ಬೇಕಂತಲೇ ಮಾಡ್ತಾ ಇದ್ದದ್ದು ಅಂತ ಆವಾಗಲೇ ಗೊತ್ತಾಯಿತು, ಅವಾಯ್ಡ್ ಮಾಡಿಬಿಟ್ಟೆ.
ಯಾರೋ ಅಲ್ಲೇ ಇದ್ದವರು ಗಮನಿಸ್ತಾ ಇದ್ರು ಅನಿಸುತ್ತೆ. ಯಾವುದೋ ಅನ್ನೋನ್ ನಂಬರಿಂದ ಒಂದು ವಿಡಿಯೋ ಬಂತು. ಇದೆಲ್ಲ ಬರೀ 5ರಿಂದ 10 ನಿಮಿಷದೊಳಗೆ ಆಗಿದ್ದು. ಇದೆಲ್ಲ ಬೆದರಿಕೆ ಅಂದ್ಕೊಂಡಿದ್ದ ನನಗೆ ಬಂದ ಆ ವಿಡಿಯೋದಲ್ಲಿ ಸುಭಾಷಿಣಿ ಕಾಲೇಜ್ ಎದುರುಗಡೆ ಒಂದಿಬ್ಬರು ಹುಡುಗರು ನಿಂತಿದ್ರು. ನನಗೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಏನೂ ಗೊತ್ತಿಲ್ಲ. ನನಗೆ ಆ ಹೊತ್ತಿಗೆ ಸುಭಾಷಿಣಿಯ ಸೇಫ್ಟಿ ಮುಖ್ಯವಾಗಿತ್ತು. ಬೇರೆ ದಾರಿಯೂ ಇರಲಿಲ್ಲ. ಹಾಗಾಗಿ ಸುಬೋಧ್ ತಿನ್ನಿಸುವುದನ್ನು ನಗುತ್ತಾ ಬಹಳ ಆತ್ಮೀಯನ ಹಾಗೆ ನಟಿಸುತ್ತಾ ತಿನ್ನಬೇಕು ಅನ್ನೋದಷ್ಟೇ ನನ್ನ ತಲೆಗೆ ಹೊಕ್ಕಿದ್ದು ಎಂದಾಗ ಗಂಭೀರವಾಗಿ ಯೋಚಿಸುತ್ತಿದ್ದ ಅರುಂಧತಿ, ಇಷ್ಟಾದ ಮೇಲೆ ರಮಣ್ ಅಲ್ಲಿಂದ ಬಂದೆ ಅಲ್ವಾ ಎಂದಾಗ ರಮಣ್ ಹೌದೆಂದು ತಲೆಯಲ್ಲಾಡಿಸಿದ್ದ. ಹಾಗಾದರೆ ಇದು ನಿಮ್ಮಿಬ್ಬರ ಮಧ್ಯೆ ಹೊಡಕು ತರೋಕೆ ಮಾಡಿರೋದು ಅಂದಾಗ ವಾ, ಅವರ ಮಾತಿನಿಂದ ಇಬ್ಬರಿಗೂ ಆಶ್ಚರ್ಯವಾಗಿತ್ತು. ಅಲ್ಲ ಅತ್ತೆ, ನಮ್ಮಿಬ್ಬರ ಮಧ್ಯೆ ಹೊಡಕು ತಂದು ಏನು ಮಾಡ್ತಾರೆ ಅಂದಳು. ಸರಿಯಾಗಿ ಜ್ಞಾಪಿಸಿಕೊ, ನಿಮ್ಮ ಮೇಲೆ ಕಾಲೇಜಿನಲ್ಲಿ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡಿದ್ರು. ಅದರಲ್ಲಿ ಯಶಸ್ಸು ಸಿಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನೀವು ಮದುವೆಯಾಗಿ ಬಿಟ್ರಿ. ಇವೆಲ್ಲದರ ಹಿಂದೆ ಯಾರ ಕೈವಾಡ ಇದೆಯೋ ಅವರಿಗೆ ಇದನ್ನೆಲ್ಲ ಸಹಿಸಿಕೊಳ್ಳೋಕೆ ಆಗಲಿಲ್ಲ. ಮದುವೆಯಾದರೂ ನಿಮ್ಮಿಬ್ಬರ ಮಧ್ಯೆ ಬಿರುಕು ಮೂಡಿಸಿ ನಿಮ್ಮ ಸಂಬಂಧದಲ್ಲಿ ಗಲಿಬಿಲಿ ಎಪ್ಪಿಸೋಕೆ ನೋಡ್ತಿದ್ದಾರೆ. ಅದಕ್ಕೆ ಫ್ಯಾಮಿಲಿಗೆ ತೊಂದರೆ ಮಾಡ್ತೀವಿ ಅನ್ನೋ ಬೆದರಿಕೆ ಒಡ್ಡಿ ರಮಣನಿಗೆ ರಾಧಾಳ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡಿದ್ದು ಅಂದಾಗ, ಯಾಕೋ ರಮಣ್, ರಾಧಾ ಬೇರೆ ಯಾವುದೋ ಗಂಡಸಿನ ಕೈಯಿಂದ ಊಟ ತಿನ್ನೋದನ್ನು ನೋಡಿದ ಕೂಡಲೇ ನಿಂಗೇನನ್ನಿಸ್ತು? ಕೋಪ ಬಂತು ತಾನೆ ಅಂದಾಗ ರಮಣ್ ಗಲಿಬಿಲಿಗೊಂಡಿದ್ದ. ಬರಲೇಬೇಕು, ಯಾರಿಗೆ ಆದರೂ ಕೋಪ ಬರುವಂಥದ್ದೇ. ಕಟ್ಟಿಕೊಂಡ ಹೆಂಡತಿ ಕಂಡವನ ಜೊತೆ ನಗುತ್ತಾ ಮಾತನಾಡಿದರೆ ಯಾರಿಗಾದರೂ ಹೊಟ್ಟೆ ಹುರಿಯುತ್ತೆ ಎನ್ನುತ್ತಾ ರಮಣ್ ಕಡೆ ನೋಡಿದಾಗ ತಪ್ಪಿತಸ್ಥನ ಹಾಗೆ ನಿಂತಿದ್ದ. ಅವರಿಗೆ ಗೊತ್ತಿಲ್ಲದೆ ಇರೋದು ಏನು ಅಂದರೆ, ಜಗಳ ಅಸಮಾಧಾನವನ್ನೇನೋ ಹುಟ್ಟು ಹಾಕಿಬಿಟ್ರು. ಆದರೆ ಗಂಡ ಹೆಂಡತಿ ಜಗಳ ಹುಂಡು ಮಲಗೋ ತನಕ ಅನ್ನೋದು ಅವರಿಗೂ ಗೊತ್ತಿಲ್ಲ ಎಂದು ರಮಣ್ಣ ಭುಜ ತಟ್ಟಿದಾಗ ಅವನಾಗಲೇ ಪಶ್ಚಾತ್ತಾಪದ ಮೂಡಿಗೆ ತಲುಪಿಬಿಟ್ಟಿದ್ದ. ಆದರೆ ಕ್ಷಮೆ ಕೇಳಲು ಅವನ ಮನಸ್ಸು ಹಿಂಜರಿಯುತ್ತಿತ್ತು. ಅರುಂಧತಿ ಇವರು ಏಕಾಂತದಲ್ಲಿ ಇಂಥದ್ದನ್ನು ಮಾತಾಡಿಕೊಳ್ಳಲಿ ಎಂದು ಥಟ್ಟನೆ ವಿಷಯ ಬದಲಾವಣೆ ಮಾಡಿದರು. ಆ ವಿಷಯ ಬಿಡಿ, ಸುಸ್ತಾಗಿ ಬಂದಿದ್ದೀರಾ, ಕುಡಿಯಲು ಏನಾದರೂ ಮಾಡಿಕೊಡ್ತೀನಿ ಎಂದು ಅಡುಗೆ ಮನೆಗೆ ಹೋದಾಗ ರಾಧಾ ಅಷ್ಟೊತ್ತಿಗಾಗಲೇ ಅಡುಗೆ ಮನೆಗೆ ಸೇರಿ ಗಟಗಟನೆ ನೀರು ಕುಡಿಯುತ್ತಿದ್ದಳು. ನೋಡತ್ತೆ, ಮದುವೆಯಾದ ಹೆಣ್ಣಾದರೂ ಮಾನ ಮರ್ಯಾದೆ ಇಲ್ಲ ಅಂತ ಅದೆಷ್ಟು ಸುಲಭವಾಗಿ ಹೇಳಿಬಿಟ್ರು. ಅದರ ಹಿಂದೆ ಏನಾದರೂ ಕಾರಣ ಇರಬಹುದು ಅಂತ ಗೊತ್ತಾಗಲಿಲ್ಲ ನೋಡಿ ಈ ಎಪಿಗೆ ಅಂದಾಗ, ಏನೇ ಅದು, ಇಷ್ಟು ದಿನ KR ಅಂತಿದ್ದೋಳು ಇವತ್ತು AP ಅಂತಿದ್ದೀಯ ಅಂದರು. AP ಅಂದರೆ ಅಧಿಕ ಪ್ರಸಂಗಿ ಅಂತ ಎಂದು ರೋಷದಿಂದಲೇ ಹೇಳಿದಾಗ ಅರುಂಧತಿ ಅವಳ ತಲೆಗೆ ಒಂದು ಏಟು ಕೊಟ್ಟಿದ್ದರು. ಮತ್ತು ಹಾಗೆ ಅರ್ಧ ಲೋಟ ನೀರು ಬಾಯಲ್ಲಿ ತುಂಬಿಕೊಂಡವಳು, ಅರುಂಧತಿ ಕಪಿ, ತಾಳಿ ಕಟ್ಟಿದ ಗಂಡನಿಗೆ ಅಧಿಕ ಪ್ರಸಂಗಿ ಅಂತೀಯ? ಬಾಯಿ ಮೇಲೆ ಬರೆ ಹಾಕ್ತೀನಿ ನೋಡು. ಇನ್ಮೇಲೆ ಲಕ್ಷಣವಾಗಿ ಏನು ಅಂದರೆ ರೀ ಅಂತ ಕರಿ, ಗೊತ್ತಾಯ್ತಾ ಎನ್ನುತ್ತಿದ್ದಂತೆ ನೀರು ನೆತ್ತಿಗೆ ಹತ್ತಿದಂತಾಗಿ ಕಣ್ಣು ಮುಚ್ಚಿಕೊಂಡು ಬಾಯಲ್ಲಿದ್ದ ಅಷ್ಟೂ ನೀರನ್ನು ಪಿಚಕಾರಿಯಂತೆ ಹೊರ ಹಾರಿಸಿದಳು. ಅದು ಎದುರಿಗೆ ಬಂದು ನಿಂತಿದ್ದ ರಮಣ್ಣನ ಮುಖ ತೊಯ್ದಿತ್ತು. ಅವಳನ್ನೇ ದುರುಗುಟ್ಟಿಕೊಂಡು ನೋಡಿದವ ಅಂಗೈಯಲ್ಲಿ ಮುಖ ಒರೆಸಿಕೊಳ್ಳುತ್ತಾ ಅಡುಗೆ ಮನೆಯಿಂದ ಹೊರ ನಡೆದಿದ್ದ. ರಾಧಾ ಮತ್ತೆ 2 ಏಟು ಹಾಕಿಸಿಕೊಂಡಿದ್ದಳು. ಕೋಣೆಯಲ್ಲಿ ರಮಣ್ ಕ್ಷಮೆ ಕೇಳದೆ ಇದ್ದರೂ ತನ್ನ ತಪ್ಪಿದೆ ಎಂದು ಒಪ್ಪಿಕೊಂಡಿದ್ದ. ಸ್ವಂತ ಹೆಂಡತಿಯ ಬಳಿ ನಾಚಿಕೆ ಮಾನ ಮರ್ಯಾದೆ ಎಂದು ಬಹಳ ಕೀಳಾಗಿ ಮಾತನಾಡಿದ್ದು ಅವನಿಗೆ ಬೇಸರವಾಗಿತ್ತು. ರಾಧಾ ಮುಖ ತಿರುಗಿಕೊಂಡು ಹೊರಟಿದ್ದಳು. ಅವಳ ಕೈ ಹಿಡಿದೆಳೆದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ಇದರ ಬಗ್ಗೆ ಎಂದಾಗ ಅವಳು ಅದಾಗಲೇ ಸುಹಾಸನಿಗೆ ವಿಷಯ ತಿಳಿಸಿ ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದಳು. ಆದರೆ ಆ ಚೀಟಿ ಇಟ್ಟು ಹೋದವನ ಮುಖ ನೋಡಿರಲಿಲ್ಲ. ವಿಡಿಯೋದಲ್ಲೂ ಆ ಹುಡುಗರ ಮುಖ ಕಾಣಿಸುವ ಹಾಗಿದ್ದರಿಂದ ಅಂಥದ್ದೇನೂ ವಿಶೇಷವಾಗಿ ಸಾಕ್ಷ್ಯವಾಗಿ ದೊರೆಯುವಂತಿರಲಿಲ್ಲ. ಅದೇ ಸಮಯದಲ್ಲಿ ಮತ್ತೇನೋ ಹೊಳೆದು ವಿಡಿಯೋ ಸರಿಯಾಗಿ ನೋಡಿದಾಗ ಅವನ ಕೈಯಿಂದ ಬಿಡಿಸಿಕೊಂಡು, ಅಣ್ಣ, ಆ ವಿಡಿಯೋದಲ್ಲಿ ಸುಭಾಷಿಣಿಯ ಕಾಲೇಜ್ ಯೂನಿಫಾರ್ಮ್ ಹಾಕಿಕೊಂಡ ಒಂದಿಬ್ಬರು ವಿದ್ಯಾರ್ಥಿಗಳು ಕಾಣ್ತಾರೆ ನೋಡು. ಅವರತ್ರ ವಿಚಾರಿಸಿದರೆ ಏನಾದರೂ ಗೊತ್ತಾಗಬಹುದು. ಒಂದು ವೇಳೆ ಅವರು
ಈ ಕಿಡಿಕೇಡಿಗಳ ಮುಖ ನೋಡಿದಿದ್ರೆ ಅವರನ್ನೊಮ್ಮೆ ವಿಚಾರಿಸೋದು ಒಳ್ಳೆಯದು ಎಂದು ಹೇಳಿ ರಮಣ್ಣತ್ತ ಮೊಳಕೆನ ಮೊದಲೇ ಚಿವುಟಿದ್ರೆ ಅದು ಬೆಳೆದು ಇಷ್ಟು ದೊಡ್ಡ ಹೆಮ್ಮರ ಆಗ್ತಾ ಇರಲಿಲ್ಲ. ನಾವಿಬ್ಬರೂ ಹೀಗೆ ಎಣಗಾಡೋದು ಬೇಕಾಗಿರಲಿಲ್ಲ ಎಂದು ಅರ್ಥಗರ್ಭಿತವಾಗಿ ಹೇಳಿದ್ದಳು. ರಮಣ್ ರಾಧಾ ಕೈ ಮುರಿದುಕೊಂಡಾಗಲಿಂದ ಅವಳಿಗೆ ಮಂಚ ಬಿಟ್ಟು ಕೊಟ್ಟು ತಾನು ನೆಲದಲ್ಲಿ ಮಲಗುತ್ತಿದ್ದ. ಆದರೆ ಇಂದು ಅವನಿಗೆ ತನ್ನ ತಪ್ಪಿದೆ ಎಂದು ಒಪ್ಪಿಕೊಂಡರೂ ಅದಕ್ಕೆ ಅವಳು ಸೊಪ್ಪು ಹಾಕದೇ ಇದ್ದದ್ದು ಕೋಪ ಬಂದಿತ್ತು. ಅವಳು ಕೋಣೆ ಒಳಗಡೆ ಬರುತ್ತಿದ್ದಂತೆ ಓಡಿ ಹೋಗಿ ಮಂಚದ ಮೇಲೆ ಬಿದ್ದುಕೊಂಡಿದ್ದ. ಹೋ ಅಲೋ ಎಂದು ಅವನ ಬಳಿ ಹೋಗಿ ನಿಂತರೂ ಅವನು ಮಿಸುಕಾಡಿರಲಿಲ್ಲ. ನನಗೆ ನಿದ್ದೆ ಬಂದಿದೆ, ಕನಸು ಕಾಣ್ತಾ ಇದ್ದೀನಿ, ಸುಮ್ಮನೆ ಬಿದ್ಕೋ ಎಂದು ಹೇಳಿದಾಗ ರಾಧಾ ಇವರು ಬರೀ ಬಾಯಿಗೆ ಎದ್ದುಕೊಳ್ಳುವುದಲ್ಲ ಎಂದು ಗೊತ್ತಾಗಿ ಮಂಚ ಹತ್ತಿ ಅವನ ದಾಟಿ ಗೋಡೆಯ ಕಡೆ ಹೋಗಿದ್ದಳು. ಒಂದು ಕಣ್ಣು ಚಿಕ್ಕದಾಗಿ ಬಿಟ್ಟುಕೊಂಡು ಅವಳೇನು ಮಾಡುತ್ತಿದ್ದಾಳೆಂದು ನೋಡುತ್ತಿದ್ದ. ಒಂದು ಬೆಡ್ಶೀಟನ್ನು ಉದ್ದವಾಗಿ ಮಡಚಿ ಮಂಚದ ಮೇಲೆ ಒಂದು LOC ಅಂದರೆ ಲೈನ್ ಆಫ್ ಕಂಟ್ರೋಲ್ ಹಾಕಿ ಅವನಿಗೆ ಎಚ್ಚರವಿದೆ ಎಂದು ತಿಳಿದಿದ್ದರಿಂದಲೇ ಈ ಗೆರೆನ ದಾಟಿ ನೀವು ಬರಬಾರ್ದು, ನಾನು ಬರಲ್ಲ ಎಂದು ಮುಸುಕು ಹಾಕಿಕೊಂಡು ಮಲಗಿದ್ದಳು. ಇತ್ತ ರಮಣನು ನಿದ್ದೆ ಹೋಗಿದ್ದ. ಮಧ್ಯರಾತ್ರಿ ಎಚ್ಚರಗೊಂಡ ರಮಣ್ ತಾನು ಮಂಚದ ತುದಿಯಲ್ಲಿದ್ದದ್ದು ಕಂಡು ಚಕಿತನಾಗಿದ್ದ. ಇನ್ನೊಂದು ಇಂಚು ಸರಿದರೂ ಉರುಳಿ ಬಿದ್ದೇ ಹೋಗುತ್ತೇನೇನೋ ಅನ್ನುವಷ್ಟು. ರಾಧಾ LOC ದಾಟಿ ಎಷ್ಟೋ ಹೊತ್ತು ಕಳೆದು ಹೋಗಿತ್ತು. ಅವಳ ಎಡಗೈ ಅವನೆದೆಯ ಭಾಗದ ಶರ್ಟ್ ಕಿವುಚಿ ಹಿಡಿದಿತ್ತು. ಎಚ್ಚರವಿದ್ದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವನ ಅವತಾರ ತಾಳೋ ಇವಳು ಈಗ ಮಗು ಥರ ಮಲಗಿದ್ದಾಳೆ ಅನ್ನುತ್ತಾ ಕಿಟಕಿಯಿಂದ ಬೀಳುತ್ತಿದ್ದ ಬೆಳದಿಂಗಳ ಬೆಳಕಿಗೆ ಅವಳ ಕೆನ್ನೆಯನ್ನಪ್ಪಿ ಮಲಗಿದ್ದ ನೀಲರೆಪ್ಪೆಗಳು ಹೊಳೆಯುತ್ತಿದ್ದವು. ಮುಂಗುರುಳ 4 ಕೂದಲು ಅವಳದಂತ ತುಟಿಯೊಳಗೆ ಸೇರಿಬಿಟ್ಟಿದ್ದವು. ಅದ್ಭುತ ಕಂಡ ಹಾಗೆ ಅವಳನ್ನೇ 2 ನಿಮಿಷ ನೋಡಿದವನ ಬೆರಳುಗಳು ತಂತಾನೆ ಅವಳ ಕೆನ್ನೆ ಸವರಿದವು. ಕೂದಲನ್ನು ಬಾಯೊಳಗಿನಿಂದ ಬಿಡಿಸಿ ಅವಳ ಕಿವಿ ಹಿಂದೆ ಸಿಕ್ಕಿಸಿದ್ದ. ಅವನ ಸ್ಪರ್ಶವಾಗುತ್ತಿದ್ದಂತೆ ಮುಖವನ್ನೊಮ್ಮೆ ಅಂಗೈನಿಂದ ಸವರಿ ಮತ್ತೆ ಅವನ ಶರ್ಟ್ ಹಿಡಿದು ಮಲಗಿದ್ದಳು. ಮಂಚದಿಂದ ಬಿದ್ದೇ ಹೋಗುವನೇನೋ ಎಂಬ ಭಯದಿಂದಲೇ ರಾತ್ರಿ ಕಳೆದವನಿಗೆ ಬೆಳಗಿನ ಜಾವ ನಿದ್ದೆ ಹತ್ತಿತ್ತು. ಬೆಳಿಗ್ಗೆ ಅವನು ಎದ್ದಾಗ ರಾಧಾ ಇರಲಿಲ್ಲ. ಅವಳು ಹಾಕಿದ ಬಾರ್ಡರ್ ನೀಟಾಗಿ ಇತ್ತು. ರಾತ್ರಿ ತಾನದನ್ನು ದಾಟಿದ್ದು ಸುಳ್ಳೇನೋ ಎಂಬಷ್ಟು ರಮಣ್ ಮೀಸೆಯ ಮರೆಯಲ್ಲಿ ನಗುವೊಂದು ಮಿಂಚಿ ಮರೆಯಾಗಿತ್ತು. ಎಲಾ ಕಿಲಾಡಿ ಎಣ್ಣೆ ಎಂದಿತ್ತು ಮನಸ್ಸು. ಅರುಂಧತಿ ಅವರಿಬ್ಬರನ್ನು ಆದಷ್ಟು ಒಂದಾಗಿ ಇರುವಂತೆ ನೋಡಿಕೊಳ್ಳುತ್ತಿದ್ದರು. ಒಟ್ಟಾಗಿ ಇದ್ದಷ್ಟು ಒಲವು ಮೂಡಬಹುದೆಂಬ ಸಣ್ಣ ಆಸೆ ಆಕೆಗೆ. ಅದೊಂದು ಭಾನುವಾರ ರಮಣ್ ತನಗೆ ಈ ದೇವರು ದಿಂಡರ ಮೇಲೆ ನಂಬಿಕೆ ಇಲ್ಲವೆಂದು ಎಷ್ಟೇ ಹೇಳಿದರೂ ಕೇಳದೆ ಒತ್ತಾಯ ಮಾಡಿ ರಾಧಾಳಿಗೆ ಸೀರೆ ಉಡಿಸಿ ನೀವಿನ್ನೂ ಮದುವೆಯಾದ ಮೇಲೆ ದೇವಸ್ಥಾನಕ್ಕೆ ಹೋಗಿಲ್ಲ, ಹೋಗ್ಬನ್ನಿ ಎಂದು ದೇವಿಯ ಗುಡಿಗೆ ಕಳುಹಿಸಿದ್ದರು. ಗೊಣಗೊಣಗುಟ್ಟುತ್ತಲೇ ಹೋದ ಇಬ್ಬರು ದೇವಸ್ಥಾನ ಹೊಕ್ಕುತ್ತಿದ್ದಂತೆ ಅಲ್ಲೊಬ್ಬ ಹೆಂಗಸು ಕಾಸಗಲದ ಕುಂಕುಮ, ಹಸಿರು ಬಣ್ಣದ ರೇಷ್ಮೆ ಸೀರೆ, ಮೈತುಂಬ ಹಳೆಯ ಸಂಪ್ರದಾಯದ ಒಡವೆಗಳು, ಗುಡಿಯಲ್ಲಿರುವ ಕಲ್ಲಿನ ದೇವಿಯೇ ಜೀವ ತಾಳಿ ಬಂದಿದ್ದಾಳೇನೋ ಎನ್ನುವಷ್ಟು ದೈವಿ ಕಳೆ ಮುಖದಲ್ಲಿ. ಅವರನ್ನು ನೋಡಿದ್ದ ತಕ್ಷಣ ರಾಧಾಳಿಗೆ ತನ್ನ ಅಜ್ಜಿಯ ನೆನಪು ಬಂದು ಆ ಹೆಂಗಸಿನ ಕಾಲಿಗೆ ಬಿದ್ದೇ ಬಿಟ್ಟಿದ್ದಳು. ಒಳ್ಳೆಯದಾಗಲಿ ಮಗು ಎಂದು ತಲೆಸವರಿ ಆಶೀರ್ವಾದವನ್ನು ಮಾಡಿದ್ದರು ಆಕೆ. ದೇವರೆದುರು ಒಂದೇ ಕೈಯಲ್ಲಿ ನಮಸ್ಕರಿಸಿ ಪೂಜಾರಿ ಕೊಟ್ಟ ತೀರ್ಥ ಪ್ರಸಾದ ತೆಗೆದುಕೊಳ್ಳಲಾರದೆ ಒದ್ದಾಡುತ್ತಿದ್ದವಳ ನೆರವಿಗೆ ಅದೇ ಹೆಂಗಸೇ ಬರಬೇಕಾಯಿತು. ರಮಣ್ಣತ್ತ ತಿರುಗಿ ತಾಳಿ ಕಟ್ಟಿದ ಗಂಡ ತಾನೇ ನೀನು, ತೀರ್ಥ ಕುಡಿಸಿ ಹೂವಿನ ಪ್ರಸಾದ ಅವಳ ತಲೆಗೆ ಮುಡಿಸಬಾರ್ದೇನು ಎಂದು ಕೇಳಿಯೇ ಬಿಟ್ಟಿದ್ದರು. ಮುಖ ಗಂಟು ಹಾಕಿಕೊಂಡೇ ಅವರು ಹೇಳಿದಂತೆ ರಾಧಾಗೆ ತೀರ್ಥ ಕುಡಿಸಿ ಹೂವು ಮುಡಿಸಿ ಹೊರಟಿದ್ದ. ಗುಡಿಯಲ್ಲಿದ್ದ ದೇವಿ ಬಿಟ್ಟರೂ ಹೊರಗಡೆ ಕಂಡ ಹೆಂಗಸು ಇವರ ಬೆನ್ನು ಬಿಟ್ಟಿರಲಿಲ್ಲ. ಪ್ರದಕ್ಷಿಣೆ ಹಾಕಲು ಹೋದಾಗ ಅಲ್ಲೇ ಇಟ್ಟಿದ್ದ ಕುಂಕುಮ ಪತ್ರೆ ನೋಡಿ ಕುಂಕುಮ ಹಚ್ಕೋಬೇಕಿತ್ತು ಎಂದು ಸಣ್ಣದಾಗಿ ಹೇಳಿದ ರಾಧಾಗೆ ಹಚ್ಕೋ, ಯಾರು ಬೇಡ ಅಂದಿದ್ದು ಎಂದು ಸ್ವಲ್ಪ ಜೋರು ಧ್ವನಿಯಲ್ಲೇ ಹೇಳಿ ಹೋಗುತ್ತಿದ್ದವನ್ನ
ಆ ಹೆಂಗಸು, ಹೇ ಹುಡುಗ, ನಿನ್ನ ಹೆಂಡ್ತಿ ಕುಂಕುಮ ಹಚ್ಕೋಬೇಕು ಅಂದಿದ್ದು ಗೊತ್ತಾಗ್ಲಿಲ್ವೋ ಹೇಗೆ? ಎಡಗೈಯಿಂದ ಹಚ್ಕೊಳ್ಳೋಕ್ಕೆ ಆಗುತ್ತಾ ಹೇಳು? ಅವಳ ಹಣೆಗೆ ಕುಂಕುಮ ಇಡು ಸುಮ್ಮನೆ ಎಂದು ಗದರಿದಾಗ ರಮಣ್, ಇದೊಳ್ಳೆ ಹೆಂಗಸು ಗಂಟು ಬಿದ್ದಾಳಲ್ಲ, ತೆರಿಗೆ ಎಂದು ಹಣೆಗೆ ಅವಳ ಮಾಂಗಲ್ಯಕ್ಕೆ ಅರಿಶಿಣ ಕುಂಕುಮ ಹಚ್ಚುತ್ತಿದ್ದರೆ ಅವಳ ಕೆನ್ನೆಯ ಬಣ್ಣ ಕುಂಕುಮ ಕದಡಿದಂತೆ ಆಗಿತ್ತು. ಅವನಿಗೆ ಏನನಿಸಿತೋ ಏನೋ, ಬೈತಲೆಯಿಂದ ಅರ್ಧ ನೆತ್ತಿಯವರೆಗೂ ಕುಂಕುಮದಿಂದ ಸಿಂಧೂರ ಎಳೆದು ಸರಸರನೆ ನಡೆದು ಬಿಟ್ಟಿದ್ದ. ಅವನತ್ತ ಹೋಗಿದ್ದೇ ಎಡಗೈಯಲ್ಲೊಮ್ಮೆ ಬೈತಲೆ ಸವರಿಕೊಂಡಿದ್ದಳು. ಒಂದು ತರಹದ ಅವ್ಯಕ್ತ ಆನಂದವಾಗಿತ್ತು ರಾಧಾಳಿಗೆ. ಮುಂದೆ ಹೋದವನನ್ನು ಸೇರಿಕೊಳ್ಳಲು ಓಡಿ ಓಡಿ ಹೋಗುತ್ತಿದ್ದವಳ ಬಲಗಾಲ ಕಾಲುಂಗರ ಕಳಚಿ ಹೋಗಿತ್ತು. ಅಯ್ಯೋ ಪಾಪ, ಈಗ ತಾನೇ ಮದುವೆ ಆಗಿದೆ ಅನಿಸುತ್ತೆ. ಕಾಲುಂಗುರ ಹಾಕಿ ನಡೆದು ಅಭ್ಯಾಸವಿಲ್ಲ ಹುಡುಗಿಗೆ. ಆದರೆ ಈ ಹುಡುಗ ಯಾಕೆ ಸಿಡಿಮಿಡಿ ಮಾಡ್ತಾನೆ? ಆದರೂ ಒಳ್ಳೆ ಜೋಡಿ, ಒಬ್ಬರಿಗೊಬ್ಬರು ಹೇಳಿ ಮಾಡಿಸಿದ ಹಾಗಿದ್ದಾರೆ ಎಂದುಕೊಂಡಿದ್ದಳು ಆ ಹೆಂಗಸು. ತನ್ನ ಹಿಂದೆ ಜೋರಾಗಿ ಕೇಳಿ ಬರುತ್ತಿದ್ದ ಗೆಜ್ಜೆ ಶಬ್ದ ಸಡನ್ನಾಗಿ ನಿಂತು ಹೋಗಿದ್ದು ಹರಿವಾಗಿ ಹಿಂದೆ ತಿರುಗಿ ನೋಡಿದಾಗ ಬೆರಳಿನಿಂದ ಕಳಚಿಕೊಂಡು ಉರುಳಿ ಹೋಗುತ್ತಿದ್ದ ಕಾಲುಂಗುರ ನೋಡುತ್ತಾ ನಿಂತಿದ್ದಳು. ಇವಳೇನು ಅದನ್ನು ಎತ್ತಿಕೊಳ್ಳೋದು ಬಿಟ್ಟು ಸ್ಪರ್ಧೆಗೆ ಬಿಟ್ಟ ಹುಂಜದಂತೆ ನೋಡುತ್ತಾ ನಿಂತಿದ್ದಾಳೆ ಎಂದು ಮನಸ್ಸಿನಲ್ಲೇ ಬೈದುಕೊಂಡು ಬಗ್ಗಿ ಎತ್ಕೋ, ಯಾಕೆ ಸುಮ್ಮನೆ ನೋಡ್ತಾ ನಿಂತಿದ್ದೀಯಾ ಎಂದು ಮತ್ತೆ ಗದರಿದವ ಆ ಹೆಂಗಸು ತನ್ನತ್ತಲೇ ಗುರಾಯಿಸಿಕೊಂಡು ನಿಂತಿದ್ದನ್ನು ನೋಡಿ ಒಳ್ಳೆ ಸಹವಾಸ ಆಯಿತು ಛೇ ಎಂದು ತಾನೇ ಹುರುಳಿ ಹೋಗಿ ಒಂದು ಕಡೆ ಬಿದ್ದಿದ್ದ ಕಾಲುಂಗುರವನ್ನು ಎತ್ತುಕೊಂಡು ಏಯ್ ಬಾರೆ ಇಲ್ಲಿ ಎಂದು ರಾಧಾಳನ್ನು ಕರೆದಿದ್ದ. ಬೇರೆ ಹೊತ್ತಿಗಾದರೆ ಹೇಗೆ ಪ್ರತಿಕ್ರಿಯಿಸುತ್ತಿದ್ದಳೋ ಏನೋ, ಆದರೆ ಅಂದು ಮನಸ್ಸು ರಮಣ್ಣನ್ನ ದೂರ ತಳ್ಳುವುದಿಲ್ಲ ಎಂಬ ಹಠ ಹೂಡಿ ಕುಳಿತಿತ್ತು. ಸುಮ್ಮನೆ ಹೋಗಿ ನಿಂತವಳ ಎದುರು ಮಂಡಿ ಊರಿ ಕುಳಿತು ಅವಳ ಬಲಗಾಲನ್ನು ತೆಗೆದು ತನ್ನ ತೊಡೆಯ ಮೇಲಿಟ್ಟುಕೊಂಡು ಕಾಲುಂಗುರ ಹಾಕಿದ್ದ. ಈ ನಿನ್ನ ಸ್ಪರ್ಶದಿಂದಾದ ರೋಮಾಂಚನ ಎದೆಯಲ್ಲುಂಟು ಮಾಡಿದೆ ಸಣ್ಣ ತಲ್ಲಣ, ಆಗಿಬಿಡುವುದೇ ಹೃದಯಗಳ ಸಮ್ಮಿಲನ, ಸೆಳೆದು ಬಿಡುವನೇ ತನ್ನತ್ತ ಈ ಮನಮೋಹನ. ಮನದಲ್ಲೇನೋ ಹೊಸದೊಂದು ಸಂಚಲನ ಸಂಕಲನ, ಮನಸ್ಸು ಜಾರಲು ಸಾಕೆ ಇದೊಂದೇ ಕಾರಣ, ಸೋತು ಬಿಡುವುದೇನೆ ನಿನಗೆ ನನ್ನ ಈ ಮನ. ಮನಸ್ಸು ಹೊಸದೊಂದು ಹಳಿ ಹಿಡಿದು ಹೊರಟಿತ್ತು. ಮದುವೆಯಲ್ಲೂ ನಿರ್ಲಿಪ್ತಳಾಗಿದ್ದ ಹುಡುಗಿ ಇಂದು ಅವನ ಇಂಥ ಸಣ್ಣ ಸಣ್ಣ ಚರ್ಯೆಯನ್ನು ಮೆಚ್ಚಿಕೊಳ್ಳುತ್ತಿದ್ದಳು. ಆಸರೆಗೆ ಬಗ್ಗಿ ಅವನ ಭುಜ ಹಿಡಿದುಕೊಂಡು ನಿಂತವಳು ಕಣ್ಣು ಮಿಟುಕಿಸದೆ ಅವನನ್ನೇ ನೋಡುತ್ತಿದ್ದಳು. ಅವಳ ನೋಟ ತನ್ನತ್ತಲೇ ಇದೆ ಎನ್ನುವುದನ್ನು ಅವನ ಮನ ಗ್ರಹಿಸಿತು. ಪಟ್ಟನೆ ತಲೆ ಎತ್ತಿ ಅವಳನ್ನು ನೋಡಿದ್ದ. ಇಬ್ಬರ ಕಣ್ಣುಗಳು ಒಂದು ಕ್ಷಣ ಹಾಗೆ ನಿಂತಿತ್ತು. ತಕ್ಷಣ ನೋಟ ಬೇರೆ ಕಡೆ ಹರಿಸಿದ್ದಳು. ಕಾಲುಂಗುರ ಹಾಕಿ ಎದ್ದು ನಿಂತಿದ್ದ. ಪ್ರದಕ್ಷಿಣೆ ಹಾಕಾದ ನಂತರ ಗುಡಿಯ ಕಲ್ಯಾಣಿ ನೋಡಿಕೊಂಡು ಬರೋಣ ಎಂದು ಹಠ ಹಿಡಿದಿದ್ದಳು. ಇಷ್ಟೊತ್ತನಕ ಇದ್ದಿದ್ದೇ ಜಾಸ್ತಿ ಆಯಿತು, ಸುಮ್ಮನೆ ಮನೆಗೆ ನಡಿ ಎಂದವನ ಕೈ ಹಿಡಿದು ಪ್ಲೀಸ್ ಪ್ಲೀಸ್ ಎಂದು ಗೋಗರಿದವಳ ಕಂಡು ರಮಣ್ ಹಣೆ ಚೆಚ್ಚಿಕೊಂಡಿದ್ದ. ಚೈಲ್ಡ್ ಥರ ಆಡಬೇಡ ನಡಿ ಎಂದರು. ಈ ಲೇಡಿ ಕರ್ಜನ್ ಇವತ್ತ್ಯಾಕೆ ನಾಯಿ ಮರಿ ಆಗಿದ್ದಾಳೆ ಲೂಸು ಅಂತ ಅನ್ನುತ್ತಾ ಇದ್ದ. ಎಡಗೈ ಬಳಸಿ ಕಲ್ಯಾಣಿಯ ನೀರಿನಿಂದ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡಾಗ ರಮಣ್ ವ್ಯಂಗ್ಯವಾಡಿದ್ದ. ಈಗ ಎಡಗೈ ಉಪಯೋಗಿಸಿದರೆ ಪರವಾಗಿಲ್ವೋ ಎಂದಾಗ ಮೂತಿ ತಿರುಗಿಸಿ ಹೊರಟವಳ ಕಾಲು ಜಾರಿತ್ತು. ಅಯ್ಯೋ ಬಿದ್ದೆ ಬಿದ್ದೆ ಎಂದು ಅರಚಿಕೊಂಡಿದ್ದಳು. ಒಂದೇ ಕ್ಷಣದಲ್ಲಿ ನೀರೊಳಗಿದ್ದಳು ಆ ಹುಡುಗಿ. ರಮಣ್ ಪಕಪಕನೆ ನಕ್ಕು ಬಿಟ್ಟಿದ್ದ. ನೀರೇನೂ ಆಳವಿಲ್ಲದೆ ಇದ್ದುದರಿಂದ ತಾನೇ ಮೇಲೆ ಬಂದಿದ್ದಳು. ದೇವೋ ತಪ್ಪಾಯಿತು, ಕಲ್ಯಾಣಿಯ ನೀರಲ್ಲಿ ಹೀಗೆಲ್ಲ ಬೀಳಬಾರದು, ಆದರೂ ಗೊತ್ತಿಲ್ಲದೆ ಬಿದ್ದು ಬಿಟ್ಟೆ ಎಂದು ಎರಡೂ ಕಣ್ಣು ಮುಚ್ಚಿಕೊಂಡು ಕೆನ್ನೆಗೆ ಪಟಪಟನೆ ಹೊಡೆದುಕೊಳ್ಳುತ್ತಿದ್ದವಳನ್ನು ಮತ್ತೆ ಕೆಣಕಿದ್ದ. ಅದ್ಯಾವತ್ತೋ ನನಗೆ ಮೀನಿನ ಥರ ಈಜೋಕೆ ಬರುತ್ತೆ ಎಂದು ಬಿಲ್ಡಪ್ ಕೊಡ್ತಿದ್ದೆ, ಇವತ್ತು ಮೀಟರ್ ಆಫ್ ಆಗಿಬಿಡ್ತಾ ಎಂದಾಗ ಒಂದೇ ಕೈಯಲ್ಲಿ ಈಜೋಕೆ ಆಗುತ್ತಾ, ಏನೇನೋ ಮಾತಾಡಬೇಡಿ ಅಂದ್ಲು. ರಮಣ್ ಸರಿ ನಡಿ ಎಂದು ಹೊರಟಾಗಲೇ ಅವನಿಗೆ ಅರಿವಾಗಿದ್ದು ರಾಧಾ ನೀರಿನಲ್ಲಿ ಬಿದ್ದ ಗಾಬರಿಯಲ್ಲಿ ತಾನೂ ನೀರಿನಲ್ಲಿ ಸ್ವಲ್ಪ ಇಳಿದು ಬಿಟ್ಟೆನೆಂದು. ಕಲ್ಯಾಣಿಯ ಮೆಟ್ಟಿಲ ಮೇಲೆ ಅವನು ಮೂಡಿಸಿದ್ದ ಒದ್ದೆ ಹೆಜ್ಜೆಯ ಚಾಪಿನ ಮೇಲೆಯೇ
ತಾನು ಹೆಜ್ಜೆ ಇರಿಸಿ ನಡೆದಿದ್ದಳು. ಸೀರೆ ಪೂರ್ತಿ ಒದ್ದೆಯಾಗಿ ಮೈಗಂಟಿಕೊಂಡಿತ್ತು. ಒದ್ದೆ ಸೆರಗನ್ನು ಮೈತುಂಬ ಹೊದ್ದುಕೊಂಡು ಗಡಗಡ ನಡುಗುತ್ತಾ ಬರುತ್ತಿದ್ದವಳ ಕಂಡು ಮರುಕ ಉಂಟಾದರೂ ಅವನೇನು ಮಾಡುವಂತಿರಲಿಲ್ಲ. ಮುಜುಗರದಿಂದಲೇ ಸೆರಗು ಹೊದ್ದು ಬರುತ್ತಿದ್ದ ರಾಧಾಳನ್ನ ದೇವಸ್ಥಾನದ ಎದುರು ನೆರೆದಿದ್ದ ಯುವಕರ ಗುಂಪೊಂದು ಕೆಕ್ಕರಿಸಿಕೊಂಡು ನೋಡುತ್ತಿತ್ತು. ಅಷ್ಟು ಹೊತ್ತು ಅವಳಿಗಿಂತ 2 ಹೆಜ್ಜೆ ಮುಂದೆ ಮುಂದೆ ನಡೆಯುತ್ತಿದ್ದವ ಗುಂಪನ್ನು ಗಮನಿಸಿ ಒಂದು ಕ್ಷಣ ನಿಂತು ಅವಳ ಕೈ ಗಟ್ಟಿಯಾಗಿ ಹಿಡಿದು ಒಮ್ಮೆ ಆ ಯುವಕರತ್ತ ಕೆಂಗಣ್ಣು ಬೀರಿದ್ದ. ಅವನ ಹಿಡಿತಕ್ಕೆ ಮಂತ್ರಮುಗ್ಧಳಾಗಿ ಹೋಗಿದ್ದಳು. ಇಡೀ ಪ್ರಪಂಚವೇ ಎದುರು ನಿಂತರೂ ನಿನ್ನ ಜೊತೆ ನಾನಿರುತ್ತೇನೆಂಬ ಭರವಸೆಯ ಹಿಡಿತವದು. ನಿನ್ನ ಒಂದು ಕೂದಲು ಸಹ ಕೊಂಕಲು ಬಿಡುವುದಿಲ್ಲವೆಂಬ ಭದ್ರತೆಯ ಹಿಡಿತವದು. ನೀನು ನನ್ನವಳೆಂಬ ಪ್ರೀತಿಯ ಹಿಡಿತವದು. ಪ್ರತಿಯೊಂದು ಹೆಣ್ಣು ತನ್ನ ಮಾಂಗಲ್ಯದ ಮೇಲಿನ ಹೆಸರಿನವನಿಂದ ಬಯಸುವ ನಂಬಿಕೆಯ ಹಿಡಿತವದು. ಗುರುಗುಡುತ್ತಾ ಗುಡಿಯ ಒಳ ಹೊಕ್ಕವರು ಹೊರಬರುವಾಗ ಪರಸ್ಪರ ಕೈ ಹಿಡಿದಿದ್ದರು. ಆ ಹೆಂಗಸು ಅವರಿಬ್ಬರನ್ನು ನೋಡಿ ಮಂದಹಾಸ ಬೀರಿದ್ದಳು. ರಮಣ್ ರಾಧಾಳನ್ನು ಒಂದುಗೂಡಿಸುವ ಅರುಂಧತಿಯ ಪ್ರಯತ್ನಕ್ಕೆ ಮೊದಲ ಯಶಸ್ಸು ದೇವಸ್ಥಾನದಿಂದಲೇ ಸಿಕ್ಕಿತ್ತು. ನಡುಗುತ್ತಾ ಬಂದ ರಾಧಾಳನ್ನ ಕಂಡು ಮೊದಲು ಅರುಂಧತಿ ಗಾಬರಿಗೊಂಡರು. ನಂತರ ವಿಷಯ ತಿಳಿದು ಆಕೆಗೆ ಸಮಾಧಾನವಾಗಿತ್ತು. ಸೀದಾ ಒಳಗೆ ಹೋಗಿ ಟವಲ್ ತಂದು ರಾಧಾಳ ಮುಖಕ್ಕೆ ಎಸೆದು ಅಲ್ಲೇ ಕುಕ್ಕರಿಸಿದ. ಅವನೆದುರು ನಿಂತು ತಲೆ ಒರೆಸಿಕೊಳ್ಳುತ್ತಿದ್ದವಳ ಸೊಂಟ ಕಾಣುತ್ತಿರುವುದು ಅವಳಿಗೆ ಅರಿವಿರಲಿಲ್ಲ. ಅಷ್ಟು ಮುಚ್ಚಿ ಸರಿಯಾಗಿ ಪಿನ್ ಮಾಡಿದ್ದೆ ಎನ್ನುವ ನಂಬಿಕೆ. 1-2 ನಿಮಿಷ ಸರಿದು ಹೋಗುತ್ತಾಳೇನೋ ಎಂದು ಕಾದರೂ ಅವಳಲ್ಲೇ ನಿಂತಿದ್ದು ನೋಡಿ ಕಣ್ಣಿಗೆ ಕುಕ್ಕುತ್ತಿದ್ದ ಫ್ರೀ ಶೋ ನೋಡಲಾಗದೆ ಮೊದಲು ಇದನ್ನ ಮುಚ್ಕೋ ಎಂದು ಅವಳ ಟವಲ್ ಕಸಿದುಕೊಂಡು ಅವಳ ಸೊಂಟಕ್ಕೆ ಸುತ್ತಿ ಅಲ್ಲಿಂದ ನಡೆದಿದ್ದ. ಅವಳ ಕೆನ್ನೆ ಕೆಂಪೊಡ್ಡಿದ್ದನ್ನು ಅರುಂಧತಿ ಗಮನಿಸಿದ್ದರು. ಇತ್ತ ಸುಭಾಷಿಣಿಯ ಕಾಲೇಜಿನ ಬಳಿ ನಿಂತು ಅವಳಿಗೆ ತೊಂದರೆ ಮಾಡುತ್ತೇವೆ ಎಂದು ಹೆದರಿಸಿದ ಹುಡುಗರು ಕಿಶನ್ ಕಡೆಯವರೆಂದು ರಾಧಾಳಿಗೆ ವಿಷಯ ತಿಳಿಯುತ್ತಿದ್ದಂತೆ ಇಷ್ಟು ಪ್ರೂಫ್ ಸಾಕು, ಮತ್ತೆ ವಿಚಾರಣೆ ಬೇಡ ಎಂದು ನಿರ್ಧರಿಸಿದವಳು ಕಿಶನ್ಗೆ ಡೈರೆಕ್ಟಾಗಿ ಹೇಳಿದ್ದಳು. ಇದೆಲ್ಲದರ ಹಿಂದೆ ನಿನ್ನದೇ ಕಿತಾಪತಿ ಇದೆಯೆಂದು ಗೊತ್ತು. ಇನ್ನೂ ಇಂಥದ್ದೇ ಹಲ್ಕ ಬುದ್ಧಿ ಮುಂದುವರೆಸಿದೆ ಅಂದರೆ ನಿನ್ನನ್ನು ಮಾವನ ಮನೆಗೆ ಕಳಿಸೋಕೆ ನನ್ನತ್ರ ಎಲ್ಲ ಪ್ರೂಫ್ ಇದೆ, ನೆನಪಿರಲಿ ಎಂದಳು. ಇತ್ತ ಕಿಶನ್ ಕೈ ಹಿಸುಕಿಕೊಳ್ಳುತ್ತಾ ಅವನ ಗೆಳೆಯರ ದಂಡಿನೊಂದಿಗೆ ಕೋಪ ವ್ಯಕ್ತಪಡಿಸುತ್ತಿದ್ದ. ಅವರಿಬ್ಬರನ್ನ ಲೈಬ್ರರಿಯಲ್ಲಿ ಕೂಡಿ ಹಾಕಿದ್ದು ನಾನೇ. ಆದರೆ ಅದು ಆವತ್ತೇ ಮುಗಿದು ಹೋಯ್ತಲ್ಲ. ಆ ರಮಣ್ ನನ್ನನ್ನು ಉಳಿಸಿದ, ಅದರ ಮೇಲೆ ನಾನೇನು ಮಾಡೇ ಇಲ್ಲ. ಅವಳಿಗೆ ಬುದ್ಧಿ ಕಲಿಸಬೇಕು ಅಂತ ಅಂದ್ಕೊಂಡಿದ್ದು ನಿಜ. ಆದರೆ ನನ್ನ ಹುಡುಗರು ಯಾಕೆ ಆ ಗಂಡ ಹೆಂಡತಿ ಮಧ್ಯೆ ಬೆಂಕಿ ಹಚ್ಚೋಕೆ ನೋಡ್ತಾರೆ? ನನಗೇನು ಅರ್ಥ ಆಗ್ತಿಲ್ಲ. ನೋಟಿಸ್ ಬೋರ್ಡಲ್ಲಿ ಅವರಿಬ್ಬರ ಫೋಟೋ ಹಾಕ್ಸಿದ್ದು ನಾನಲ್ಲ. ಛೇ, ಏನು ನಡೀತಾ ಇದೆಯೋ ಇಲ್ಲಿ? ಕರ್ಮ ಎಂದು ತಲೆ ಕೆಡಿಸಿಕೊಳ್ಳುತ್ತಿದ್ದ. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ವಿಡಿಯೋ ನೋಡ್ಬೋದು. ಹಾಗೆ ವಿಡಿಯೋ ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.